ಅಂಜುಟಗಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನೆ. ಕರ್ನಾಟಕ ಸರ್ಕಾರ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ವಿಜಯಪುರ ಮತ್ತು ತಾಲೂಕು ಪಂಚಾಯತ್ ಇಂಡಿ ಇವರ ಆಶ್ರಯದಲ್ಲಿ ರವಿವಾರದಂದು ಅಂಜುಟಗಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಗ್ರಾಮ ಪಂಚಾಯಿತಿ ಕಟ್ಟಡ ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಯಶವಂತರಾಯಗೌಡ ವಿ ಪಾಟೀಲ್ ಉದ್ಘಾಟಿಸಿ ಪಂಚಾಯಿತಿಯ ಕಟ್ಟಡದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ ಶಿವನ್ಗಿ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಸದಸ್ಯರು ಹಾಗೂ ಪಂಚಾಯಿತಿಯ ಮಾಜಿ ಮತ್ತು ಹಾಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಅನೇಕರ ಕಾರ್ಯವನ್ನ ಶ್ಲಾಘಿಸಿದರು. ಇವತ್ತು ಪ್ರಜ್ವಲಗೊಳ್ತಾ ಇದೆ. ಈ ಗ್ರಾಮದ ಸರ್ವೋತ್ಮುಖ ಅಭಿವೃದ್ಧಿಗೆ ಈ ಕಟ್ಟಡ ಆ ಚಿಂತನೆಗೆ ಒಂದು ಅವಕಾಶ ಆಗಿದೆ. ಈ ಗ್ರಾಮದ ಸಮಗ್ರ ಅಭಿವೃದ್ಧಿ, ಈ ಗ್ರಾಮದ ಎಲ್ಲ ಬೇಕು ಬೇಡಿಕೆಗಳನ್ನ ಚರ್ಚೆ ಮಾಡತಕ್ಕಂಥ ಒಂದು ಅವಕಾಶಕ್ಕಾಗಿ ಈ ಸೌಧವನ್ನ ತಾವೆಲ್ಲ ಬಳಕೆ ಮಾಡ್ಕೋಬೇಕು. ಮತ್ತು ನಾನು ಸೂಕ್ಷ್ಮವಾಗಿ ಗಮನಿಸಿದೆ, ಬಹಳ ಕ್ರಿಯಾಶೀಲತೆಯಿಂದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಈ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಅವರ ಕಾರ್ಯಕ್ಷೇತ್ರವನ್ನ ಇನ್ನೊಂದು ಮನ ಮಿಡಿಯುವ ರೀತಿಯಲ್ಲಿ ಹಿಂದಿನವ್ರನ್ನ ಸ್ಮರಿಸ್ತಕ್ಕಂಥ ಕೆಲಸ ಮಾಡಿದ್ರಿಲ್ಲ. ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈ ಕಟ್ಟಡವನ್ನ ಮಾಡುವಲ್ಲಿ ಶ್ರಮಿಸಿರ್ತಕ್ಕಂಥವ್ರಿಗೆ ಸ್ಮರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಮಾನವೀಯ. ಈ ಸಂದರ್ಭದಲ್ಲಿ ಅನೇಕ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ ಶಿವನ್ಗಿ ಅವರನ್ನ ಸಾರ್ವಜನಿಕರು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಸುವರ್ಣ ಬಸವರಾಜ್ ಕವಡಿ ಅಧ್ಯಕ್ಷರು, ಶಂಕರ್ ಬಿ ದೊಡ್ಡನವರ್ ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರಾದ ಅಂಬನ್ನ ಭತ್ಗುಣ್ಕಿ, ಹುಸೇನ್ ಭಾಷಾ ಮನ್ಗುಳಿ, ಶರಣವ್ವ ಬಬಲಾದ್, ಚಂದ್ರಬಾಗ್ ಹೂಗಾರ್, ಸಂಗಪ್ಪ ಪೂಜಾರಿ, ಸ್ವಾಮಕ್ಕ ಹೂಗಾರ್, ಕಂಟೆಪ್ಪ ಪರ್ಗೊಂಡ, ಜ್ಯೋತಿ ಹತ್ತಿ, ಭೀಮರಾಯ್ ಬಬ್ಲಾದಿ, ರತ್ನಬಾಯಿ ನಾಯ್ಕೋಡಿ, ಶರಣಪ್ಪ ಡೆಂಗಿ, ಸುಜಾತ ಕರಳಯ್ಯ, ಮಲ್ಲಮ್ಮ ಅಲಬಗೊಂಡ, ಬಂಡಪ್ಪ ಅಲಬಗೊಂಡ, ಶಿವಬಸ್ಸು ಅಚ್ಚಿಗಾರ್, ರೇವುಬಾಯಿ ಅಚ್ಚಿಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಮಚಂದ್ರ ಕಾಂಬಳೆ, ಸತ್ಯಂ ನ್ಯೂಸ್, ವಿಜಯಪುರ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.